ಯಾವ ಮಮ್ಮಿ ಆಯ್ತಿಲ್ಲ ನಿಂದು ಬಾನು ಮಮ್ಮಿ ಚನಿ ಇಟ್ಟಿನಿ ನೋಡು ಚನಿ ಇಟ್ಟಿನಿ ದೂರ ಮಾಡು ಊಟ ಮಾಡತ್ತಾನ್ರಿ ಅವನು. ಹ್ಞೂ ಏನು ಮಾಡತ್ತಾನಪ್ಪ? ಹ್ಞೂ ಅಲ್ಲೇ ಇದ್ರ ಈಗ ಕಲ್ಲು ನೋಡಿ ಬಕೆಟ್ ನೀರು ಮರಿಗಳು ನೀರು ಕುಡ್ಸಿದ್ರೆ ಮೇವು ಕೊಟ್ಟು ನೀನು ಮರಿಗಳಿಗೆ ಅವನಿಗೆ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾನು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಟೈಮ್ 5 ಆಗ್ಯದ, ಅದಕ್ಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ನಾನು. ಸಂಜಿಗಂತೂ ಏನರೇ ಮಾಡ್ಬೇಕ್ರಿ ನಾ ಅಡಿಗೆ. ಎಲ್ಲೂ ಅಂತೂ ಊಟ ಮಾಡತ್ತಾನ. ಗೋಡು ಬಿಹ ಮತ್ತು ಜಟ್ಟು ಆಟ ಆಡತ್ತಾರ. ಸ್ವಲ್ಪ ಏನು ಮಾಡತ್ತಿದೆ? ಆಟ ಅಂತೂ ಆಡ್ಲಿಗತ್ತಿಲ್ಲತ್ರಿವ, ಆದ್ರೆ ಊಟ ಮಾಡತ್ತಾನಂತ ಹೇಳತ್ತನ್ನ ಹೇಳಿದ್ರಪ್ಲೆ. ಅಡ್ಗೆ ಏನ್ರಿ ಮಾಡ್ಬೇಕ್ರಿ. ಮತ್ತು ಚಪಾತಿ ಮಾಡ್ಬೇಕಲ್ಲತ್ತೀನಿ. ಒಂದಿಷ್ಟು
ಇನ್ನೂ ಟೈಮ್ ಭಾಳ ಅದ ಒಂದು ಸ್ವಲ್ಪ ಸಂಜೆ ಇಟ್ಟಿಗೆ ಮತ್ತು ಎಲ್ಲ ಭಾಳ ಇದಾಗ್ಬಿಡುತ್ತೆ ಅಂತೇಳಿ ಕಿಸಿಂದ ಇನ್ನೂ ಮಾಡಿದ್ದಿಲ್ಲ. ಈಗ 7 ಮಾಡ್ಬೇಕು. ಎಷ್ಟು ದಿನ ಅಂದ್ರೆ ಇನ್ನೂ 3 ತಿಂಗಳ ತನಕ ಇನ್ನು ಮತ್ತು ಇದು ಸಾಲಿ ಶುರುವಾಗತಕ್ಕಂತೂ ಬರಂಗಿಲ್ಲ ರೀ ಆಕಿ. ಸಾಲಿ ಯಾವಾಗ ಚಾಲು ಆಗ್ತಾವ ಅವಾಗೇ ಬರ್ತಾಳೆ. ಯಾಕಂದ್ರೆ ಇಲ್ಲಿಕ್ಕಿಂತ ಆಕಿಗೆ ಜಾಸ್ತಿ ಇರ್ಬೇಕಂದ್ರೆ ಅಲ್ಲೇ ಇರಂಗೆ ಆಗ್ತದ. ಇಲ್ಲಿ ಜಾಸ್ತಿ ಇರಪ್ಲಿ ಆಗಂಗಿಲ್ಲ ಆಕಿಗೆ, ಸಾಲಿ ಇರ್ತದೆ ಅಂತೇಳಿ ಬರ್ತಾಳೆ. ಅಲ್ಲಿನೂ ಸಾಲಿ ಅದ ರೀ, ಆದ್ರೆ ಹಚ್ಚಿದ್ರು ಒಂದು ಸ್ವಲ್ಪ ದೂರದ ಸಾಲಿ, ವ್ಯಾನ್ದಾಗ ಹೋಗಬೇಕು. ಹಂಗಾಗಿ ಆಕಿ ಹೋಲಿಲ್ಲ ಅಲ್ಲಿ ಸಾಲಿಗೆ ಹೋಲಾರ್ದ ಬಿಟ್ಟಿಗೆ ನಾ ಈ ಕಡೆ ಸಾಲಿ ಕಾಲಾಗ ತಂದಿದ್ದ. ಹೆಂಗೆ ಅಲ್ಲಿ ಒಂದು 2 ವರ್ಷ ಕಲಿಗತ್ತಾಳ್ರಿ ಈಗ. ಅಂದ್ರೆ ಜಾಸ್ತಿ ಆಕಿಂದ ಹಂಬಲೆಲ್ಲ ಜಾಸ್ತಿ ಅಲ್ಲೇ ಅವ್ರ ತಮ್ಮನ ಮೇಲೆ ಮತ್ತು ಇಲ್ಲಿ ಇರ್ತಾಳಂದ್ರೆ ಭೀ ಅಷ್ಟೇ ಸುಮ್ಮ ಅರ್ಜಿ ಮೇಲೆ ಸಾಲಿಗೆ ಹೋಗೋದ ಅಂತ ಹೇಳ್ಕೇಸಿಂದ ಇರ್ತಾಳೆ. ಉಗುದ್ಗಡೆ ಮಾಡ್ಬೇಕಂತ ಹೇಳ್ಕೇಸಿಂದ ಹಿಟ್ಟು ನಾದಿಟ್ಟೀನಿ ರೀ. ಒಂದು ಅರ್ಧ ಗಂಟೆ ಆಯ್ತು ನಾದಿಟ್ಟು. ಸ್ವಲ್ಪ ಜಿಗಿ ಭಾಳ ಬೇಕಲ್ರಿ ಅದಕ್ಕಾಗಿ ಒಂದು ಸ್ವಲ್ಪ ಜಿಗಿಯಾಗಿ ನೆನಿಲ್ಲ ಅಂತ ಹೇಳ್ಕೇಸಿಂದ ನೆನಿಲ್ಲ ನಾದಿಟ್ಟಿದ್ದ. ಪುಗುಣಿ ಮತ್ತು ನೀರು ಕೈಲಕ್ಕೆ ಇಟ್ಟೀನಿ ರೀ. ಒಂದು ಚರ್ಗಿದಷ್ಟು ನೀರು ಹಾಕಿ ಮ್ಯಾಲ ಚಾಣಿಗೆ ಇಟ್ಟುಬಿಟ್ಟಿನಿ. ಮೊದಲು ಚಪಾತಿನೇ ಮಾಡ್ಬೇಕಂದಿದ್ರಿ, ಆದ್ರೆ ಉಗಿದ ಕಡುಬು ಮಾಡಂದ್ರೆ ಅದಕ್ಕೆ ಉಗಿದ ಕಡುಬು ಮಾಡ್ಬೇಕಂತ ಹೇಳ್ಕೇಸಿಂದ ಒಂದು ಸ್ವಲ್ಪ ಹಿಟ್ಟು ಭೀ ಎಳಸಾಗಿತ್ತು. ಚಪಾತಿ ಮಾಡ್ಬೇಕಂತೇಳಿ ಎಳಸು ನಾದಿದ್ದ. ಅದಕ್ಕೆ ಚಪಾತಿ ಬಿಟ್ಕೇಸಿಂದ ಚಾಣಿ ಮೇಲೆ ಉಗಿದ ಕಡುಬು ಮಾಡತ್ತಿದ್ರಿ. ಒಂದು ಸ್ವಲ್ಪ ಜೋಳದ ರವದಿ ಅಂತೂ ಇದ್ದಿದ್ದಿಲ್ಲ, ಹೊಲ್ದಾಗೆ ಇತ್ತು, ತರೋದಂತೂ ಆಗಿದ್ದಿಲ್ಲ. ಅವರು ಒಂದು ಸ್ವಲ್ಪ ಲೇಟ್ ಮಾಡಿ ಬಂದರು ಹೊಲ್ದು. ಅದಕ್ಕಾಗಿ ಚಾಣಿ ಮೇಲೆ ಮಾಡತ್ತೀನಿ. ಇನ್ನೂ ಇದಿಷ್ಟು ಇನ್ನೂ ಹಿಟ್ಟು ಹೋಗಂಗಿಲ್ಲ ರೀ. ಅದರ ಒಂದಿಷ್ಟು ಚಪಾತಿ ಮಾಡಬೇಕು. ನಮ್ಮ ಗೌಡು ಅಂತೂ ಕಡುಬು ಉಣಂಗಿಲ್ಲ, ಮುದ್ದೆನೇ ಜಾಸ್ತಿ ಉಣ್ತಾರೆ. ಅದಕ್ಕಾಗಿ ಒಂದಿಷ್ಟು ಮಾಡ್ಕೊಳ್ಳತ್ತಿದ್ದೆ. ಮತ್ತು ಅದಿಷ್ಟು ಉಳ್ದಿದ್ದು ಹಿಟ್ಟಿಂದ ಚಪಾತಿ ಮಾಡಬೇಕು. ಇನ್ನೂ ಒಂದಿಷ್ಟು ಈರುಳ್ಳಿ ಬಜ್ಜಿ ಮಾಡಬೇಕಲ್ಲ ತಿನ್ನಿರಿ ಚಪಾತಿ ಕೂಡ ಅಂತೂ. ಕಡುಬು ಜಾಸ್ತಿ ಮಂದಿ ಒಂದು ಅರ್ಧ ಮಂದಿ ಉಣ್ತಾರೆ ನಮ್ಮ ಮನ್ಯಾಗ. ಉಳ್ಕಿದವ್ರು ಯಾರೂ ಕಡುಬು ಉಣಂಗಿಲ್ಲ. ಎಷ್ಟು ಉಣೋರಿಗೆ ಚಪಾತಿ ಮತ್ತು ಕಡುಬು ಉಣೋರಿಗೆ ಕಡುಬು ಮಾಡತ್ತೀನಿ ನಾ. ಇದಿಟ್ಟು ಕಡುಬು ಮಾಡಾದ್ಮೇಲೆ ಮತ್ತು ಒಂದಿಷ್ಟು ಇನ್ನೊಂದಿಟ್ಟು ಅರ್ಧ ಚಪಾತಿ ಉಳಿತಲ್ರಿ, ಅದಿಟ್ಟು ಅರ್ಧ ಚಪಾತಿ ಮಾಡಿ ಇವತ್ತು ಈರುಳ್ಳಿ ಬಜ್ಜಿ ಮಾಡಬೇಕಲ್ಲ ತಿನ್ನಿರಿ ಚಪಾತಿಯಾಗ. ಅದಕ್ಕೆ ಅದಿಟ್ಟು ಈರುಳ್ಳಿ ಬಜ್ಜಿ ಮಾಡ್ಬೇಕಿನ್ನ. ಮೊದಲಿಗೆ ನಾನು ಫಸ್ಟ್ ಒಂದಿಷ್ಟು ಕಡುಬು ಮಾಡಿ ಇಡ್ಲತ್ತಿದ್ರಿ. ಚಾಣ್ಯಾಗ ಒಂದಿಷ್ಟು 5-6 ಕಡುಬು ಒಮ್ಮೆ ಹಿಡಿತೀವಿ. ಅದಕ್ಕೆ ಒಂದೇ ಒಂದು ಬಡಬಡ ಆಗಂಗಿಲ್ಲ ಅಂತೇಳಿ ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೆ. ಈಗ ಕಡುಬು ಮಾಡೋದಂತೂ ಇದು ಒಂದೇ ಚಣಿನೇ ಐತ್ರಿ ಲಾಸ್ಟ್. ಅದ್ರ ಸಾಕಂತೇಳಿ ಬಿಟ್ಟಿದ್ದೆ ನಾನೇ ಚಪಾತಿ ಮಾಡ್ಬೇಕಂತೇಳಿ. ಇನ್ನೊಂದಿಷ್ಟು ಇನ್ನೊಂದು 5-6 ಮಾಡಿ ಇಟ್ಟಿದ್ದೆಲ್ಲ ಕುದಿಯೋನ ತೆಕ್ಕೊಂಡು ಕಿಸಿಂದ ಚಪಾತಿ ಮಾಡ್ತೀನಿ ರೀ ಈಗ. ಕಡುಬು ಕುದಿಯೋದಂತೇನು ತಡ ಇಲ್ಲ ರೀ. ರೌದಿ ಮೇಲೆ ಮಾಡಿದ್ರಂತೂ ಇದಕ್ಕಿಂತ ದೌಡ್ ಕುದಿತಾವೆ ಮತ್ತು ಇದಕ್ಕಿಂತ ಚಂದ ಮೆತ್ತಗೆ ಬ್ಯಾತಾವೆ ಕರೆ. ಅದಕ್ಕೆ ರೌದಿ ಇರ್ಲಾರ್ದ ಬಿಟ್ಟಾಗ ಜೋಳದ ರೌದಿ ಇರ್ಲಾರ್ದ ಬಿಟ್ಟಾಗ ನಾ ಇದೇ ಚಾಣಿ ಮೇಲೆ ಮಾಡ್ತಿದ್ದೆ. ಈಗ ಬೆಲ್ಲ ಮತ್ತು ಒಂದಿಷ್ಟು ಕಡುಬು ಹಾಕಿ ಇಟ್ಟಿನಿ. ಉಣೋಕೆ ಬೆಲ್ಲ ಮತ್ತು ಕಡುಬು ಉಣೋರು ಉಳ್ಳಾಗತ್ತಾರ. ಆದ್ರೆ ಉಳ್ಳಾರ್ದವ್ರು ಇನ್ನೂ ಚಪಾತಿ ಮಾಡಿಕೊಡ್ಬೇಕು ಅವ್ರಿಗೆ, ಇನ್ನೂ ಉಂಡಿಲ್ಲ. ಬಾಳಿಕೆ ತಂದಿರಿ ಮುತ್ತೆ ಅಂತೂ ಇವತ್ತು ಅಫ್ಜಲ್ಪುರ ಹೋಗಿದ್ರು, ಬಾಳಿಕೆ ತೊಗೊಂಡು ಬಂದಿದ್ರು. ಈಗ ಒಂದಿಷ್ಟು ಈರುಳ್ಳಿ ಬಜ್ಜಿ ಅಂತೂ ಮಾಡತ್ತೀನಿ ರೀ. ಮಿರ್ಚಿ ಬಜ್ಜಿನೇ ಮಾಡ್ಬೇಕಂದಿದ್ದೆ, ಆದರೆ ಚಪಾತಿಯಾಗಂತೂ ಅಷ್ಟು ಚೆಂದ ಆಗಂಗಿಲ್ಲ ಅಂತೇಳಿ ಒಂದಿಷ್ಟು ಈರುಳ್ಳಿ ಬಜ್ಜಿ ಮಾಡತ್ತಿದ್ದೆ. ಚಪಾತಿ ಅಂತೂ ಮಾಡೋದಾಗ್ಯದ್ರಿ. ಅದಿಷ್ಟು ಕಡುಬು ಮಾಡ್ಕೊಂಡು ತೆಗೆದು ಮತ್ತು ಹಾಗೆ ಅದಕ್ಕೆ ಚಪಾತಿನೂ ಮಾಡಿ ತೆಗೆದು ಮಾಡಿ ಕಿಸಿಂದ ಈಗ ಬಜ್ಜಿ ಮಾಡತ್ತೀನಿ.